ಗುರು ಫೈನಲಿ ರೆಡಿ ಆಗಿ ನಾವೆಲ್ಲರೂ ಹೊರಟಿದೀವಿ. ಈ ವೈಟ್ ಅಂಡ್ ವೈಟ್ ಎಲ್ಲ ನೋಡಿದ ತಕ್ಷಣನೇ ಯಾರು ಗಾಬರಿ ಆಗಬೇಡಿ, ನಮ್ಮ ಗೋಲ್ಡ್ ಮ್ಯಾನ್ ಅವ್ರದ್ದು ಮದುವೆ ಇದೆ. ಸೊ ಗೋಲ್ಡ್ ಮ್ಯಾನ್ ಮದುವೆಗೆ ನಾವೆಲ್ಲ ರೆಡಿಯಾಗಿ ಸೀದಾ ಹೊರಟಿದೀವಿ. ಎಲ್ರು ಹೆಂಗ್ ಕಾಣಿಸ್ತಿದೀವಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಹಂಗೇನೆ ನಮ್ ಗೋಲ್ಡ್ ಮ್ಯಾನು ಮನೀಶು ಬಾವಾ ಎಲ್ಲರೂ ಮಸ್ತಾಗಿ ರೆಡಿ ಆಗಿ ನೀಟಿಗೆ ಹೊಡ್ತಿದೀವಿ. ಎಲ್ಲೋಗಿ ತೋರಿಸ್ತೀವಿ ಎಲ್ಲಿ ಏನ್ ಕಥೆ ಅಂತ. ಇವತ್ತು ಬಂದಿರುವ ಸ್ಥಳ ಯಾವುದು ಅಂದ್ರೆ ಅದು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯದಲ್ಲಿ ದರ್ಶನ ಮಾಡಿಕೊಂಡು ಬರುವ ಬನ್ನಿ. ಬೆಳಿಗ್ಗೆ ದರ್ಶನ ಬಂದಿದ್ದೀವಿ. ಒಂಥರ ಬೆಳಿಗ್ಗೆನೆ ಅದು ಹಿಂಗೆ 6:30 ಬಂದ್ಬಿಟ್ಟಿದ್ದೀವಿ ದರ್ಶನಕ್ಕೆ. ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವ. ಇವಾಗ ತಾನೇ ದರ್ಶನ ಆಯ್ತು. ಒಳಗಡೆ ಮಾಡೋ ಮನ್ಸಿರ್ಲಿಲ್ಲ, ಮಾಡಂಗೂ ಇರ್ಲಿಲ್ಲ. ಅದಕ್ಕೆ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ವಿ. ಸಾಕಂದ್ರೆ ಸಖತ್ತು ಬಿಸಿಲು ಗುರು, ಕಣ್ಣು ಬಿಡಕ್ ಕೂಡ ಆಯ್ತಿಲ್ಲ. ಆ ಲೆವೆಲಿಗೆ ಬಿಸಿಲೈತೆ ಗುರು. ಯಾವ ಲೆವೆಲ್ಗೆ ಬಿಸಿಲೈತೆ ಅಂದ್ರೆ ಕಣ್ಣು ಕೂಡ ಬಿಡಕ್ ಆಗ್ತಿಲ್ಲ. ಯಾರು ನೆಕ್ಸ್ಟ್ ಬರೋರು ದಯವಿಟ್ಟು ನಾನು ಬೆಳಿಗ್ಗೆನೆ ಬಂದು ದರ್ಶನ ಮಾಡ್ಕೊಂಡ್ಬಿಡ್ರಿ. ಒಂದು ಬೇಗನೆ ದರ್ಶನ ಆಯ್ತು, ಆದ್ರೆ 8 ಗಂಟೆಗೆನೆ ಈ ಲೆವೆಲ್ಗೆ ಬಿಸಿಲು. ಅಪ್ಪ ಕಣ್ ಬಿಡಕ್ ಆಯ್ತಿಲ್ಲ, ಏನ್ ಮಾಡಕ್ ಆಯ್ತಿಲ್ಲ, ತಲೆಲ್ಲ ನೋವು ಬಿಡೈತೆ. ಆ ಲೆವೆಲ್ಗೆ ಬಿಸಿಲೈತೆ. ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಡ್ತಿದೀವಿ. ಇವಾಗ ಏನಕ್ಕೆ ಅಂದ್ರೆ ಟಿಫನ್ ಮಾಡಕ್ಕೆ. ಬೆಳಿಗ್ಗೆಯಿಂದ ಟಿಫನ್ ಮಾಡಿಲ್ಲ, ಅದಕ್ಕೆ ಬಾಯ್ಸ್ ಎಲ್ಲ ಟಿಫನ್ ಮಾಡೋ ಅಂತ ಹೊರಡ್ತಿದೀವಿ. ಮಿಸ್ಟರ್ ನಿಶಾಂತ್ ಅವರೇ ಹೇಳ್ರಿ, ಹೆಂಗೆ ಸಂಸಾರ? ತಿಂಡಿ ಕೊಡಿಸ್ತೀರಾ? ಹೇಳ್ರಿ, ನಿಜ ಹೇಳ್ರಿ. ನಿಂದು ತಾಯಿ ಇಲ್ಲಂತೂ ಊಟ ಮಾತ್ರ ಹೋಟ್ಲುಗಳಲ್ಲಿ ಒಂದಂದ್ರೆ ಒಂದು ಚೂರನ್ನ ಚೆನ್ನಾಗಿಲ್ಲ. ನಮ್ಮ ಸ್ಟೈಲಿಗೆ ಸೆಟ್ಟು ಆಗಲ್ಲ. ಬರೀ ಸೆಟ್ ದೋಸೆ ತಗೊಂಡಿದ್ದು, ಈ ಸೆಟ್ ದೋಸೆ ತಿನ್ನೋಕೆ ಆಯ್ತಿಲ್ಲ. ಅದೇನೋ ಖಾರದ ಪುಡಿ ಮಸಾಲೆ ಹಾಕ್ಬಿಟ್ಟೆಲ್ಲ ರೋಡ್ ಸೈಡ್ ಹೋಗೋಣ. ಏನ್ ಬಾಬಾ ರೋಡ್ ಸೈಡ್ ಹೋದ್ರೆ ಹೋಗ್ಬೇಕಿತ್ತು. ರೋಡ್ ಸೈಡ್ಗ ಉಡುಪಿ ಚೆನ್ನಾಗಿರುತ್ತೆ. ಇನ್ನ ತರ್ಸಿರ ತಿನ್ನಲ್ಲ ಅಂದ್ರೆ ಇನ್ನೆಲ್ಲ ನಿಮ್ದೆ ತುಂಬ ಜಾಬಿಗೆ. ಏನ್ ಹೇಳ್ಬೇಕು ಹೇಳು, ನೀನೇನ್ ಹೇಳ್ತೀಯ ಹೇಳು. ಇಲ್ಲ ಏನ್ ಹೇಳ್ತೀಯ ಹೇಳು. ಅದೇನೋ ನಡ್ಕೊಂಡ್ ಬರ್ತೀನಿ ಅಂತ ಇದಲ್ಲ ಮಂತ್ರಾಲಯದಿಂದ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಹೇಳಿದ್ದು ರೂಮ್ ಇಂದ ರೈಲ್ವೆ ಸ್ಟೇಷನ್ 15 ಕಿಲೋಮೀಟರ್ ಐತೆ. ಅದಕ್ಕೆ ಸಾಯಂಕಾಲ ನೈಟ್ 11 ಗಂಟೆಗಲ್ವ ಇರೋದು ಟ್ರೈನು. ನಾನು ಅದಕ್ಕೆ ಏನಂದ್ರೆ ಕರೆಕ್ಟ್ 7 ಗಂಟೆಗೆ ಇಲ್ಲಿಂದ ಬಿಡೋಣ, ನಡ್ಕೊಂಡು ಹೋದ್ರೆ ಕರೆಕ್ಟ್ 11 ಗಂಟೆಗೆ ರೀಚ್ ಆಯ್ತೀವಿ. ಕೆಲಸ ನೀನ್ ಮಾಡು, ನಾವು 9:00ವರೆಗೆ ಬರ್ತೀವಿ. ನಾವೆಲ್ಲ ಬಂದಿಲ್ಲ, ಕೇಳ್ತಿರೋದು ಮಾಡೋಣ ಅಂತ ಅಷ್ಟೇ. ಇಲ್ಲ, ನೀನ್ ಚಾಲೆಂಜ್ ತಗೊಂಡ್ ಮಾಡು. ವ್ಲಾಗರ್ ಅಲ್ವಾ ನೀನು, ಪ್ರಯಾಣ ವ್ಲಾಗರ್ ನೀನು. ಚಾಲೆಂಜ್ ಅಕ್ಸೆಪ್ಟೆಡ್ ಅದು ಎಲ್ಲರೂ ಮಾಡೋಣ, ಇಲ್ಲಾಂದ್ರೆ ಯಾರು ಮಾಡೋದು ಬೇಡ. ಸರಿ, ಚಾಲೆಂಜ್ ಅಕ್ಸೆಪ್ಟೆಡ್ ಮಾಡ್ಕೊಳ್ಳಿ ನೀವೇ. ಗುರು, ಇಷ್ಟ ಇಲ್ದಿರೋ ಊಟನ ಎಲ್ರು ಕಷ್ಟ ಪಡ್ಕೊಂಡ್ ತಿಂದಿ ಎಕ್ಸ್ಟ್ರಾ ಬಿಲ್ ಕಟ್ಬಿಟ್ಟು ಇವಾಗ ಆಟೋದಲ್ಲಿ ಬಂದು ಕೂತಿದೀವಿ. ಇಲ್ಲಿಂದ ಎಷ್ಟು ದೇವಸ್ಥಾನ ಮನೆ? 5 ದೇವಸ್ಥಾನ ತೋರಿಸ್ತಾರಂತೆ. 5 ದೇವಸ್ಥಾನ ಸುತ್ತಾಡ್ಕೊಂಡು ಬರುವ ಅಂತ ಹೊರಟಿದೀವಿ. ಅದೇನೋ ಗೊತ್ತಿಲ್ಲ ಗುರು, ಇಲ್ಲಿ ಕಡೆ ಊಟನೇ ಸೆಟ್ ಆಗಲ್ಲ ನಮ್ಗೆ. ನಮ್ ಬೆಂಗಳೂರವ್ರಿಗೆ ಬೆಂಗಳೂರು ಊಟನೇ ಮನೆಯಿಂದ ಈಚೆಗೆ ಬಂದ್ರೆ ಹಿಂಗಾಗುತ್ತೆ. ಹೌದಾ ಬಾಬಾ, ನಿಮ್ದೇನಾರ ಒಪಿನಿಯನ್ ಊಟದ ಬಗ್ಗೆ? ಅಲ್ಲ ರೀ, ಮಾತಾಡ್ಬೇಕು ರೀ, ಕೈ ಮುಗಿಯೋದಲ್ಲ. ಮಾತೇ ಇಲ್ಲ. ಎನರ್ಜಿ ಬಂದಿಲ್ಲ ತಿಂಡಿ ಮಾಡಿ. ಅವ್ನಿಗೆ ತಿಂಡಿ ಮಾಡಿ ಎನರ್ಜಿ ಬಂದಿಲ್ವಂತ. ಅವ್ನಿಗೆ ಹೆಂಗೆ ಅಂದ್ರೆ ತಿಂಡಿ ಅಂದ್ರೆ ಪಕ್ಕ ಲೋಕಲ್ ತರ ಇರ್ಬೇಕಲ್ಲ ಬಾಬಾ. ಅವ್ನಿಗೆ ಸಖತ್ತಾಗಿರ್ಬೇಕು ತಿಂಡಿ ಅಂದ್ರೆ. ನಮ್ಗೂ ಚೆನ್ನಾಗಿರ್ಬೇಕು ಗುರು ಟೇಸ್ಟ್. ಆದ್ರೆ ನಿಜ ಹೇಳ್ತೀನಿ, ಏನು ಒಂಚೂರು ಸೆಟ್ ಆಗಿಲ್ಲ. ದುಡ್ಡು ಕೊಟ್ಟಿದ್ದಂತೂ ತುಂಬಾ ವೇಸ್ಟ್ ಅಂತ ಅನ್ಸ್ಬಿಡ್ತೇವೆ ಇವತ್ತು. ಯಾಕೋ ನಿನ್ನೆ ನೈಟ್ ಪನ್ನೀರ್ ಬಿರಿಯಾನಿನೇ ಎಷ್ಟೋ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ? ಪನ್ನೀರ್ ಬಿರಿಯಾನಿ, ಹಾ, ಅದಕ್ಕೂ ದೊಡ್ಡ ನಮಸ್ಕಾರ ಅಂತ ಒಂದು ಮನೀಶ್. ಇದು ಮೊದಲನೇ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಜನ ಕರ್ಕೊಂಡ್ ಬಂದವ್ರೆ. ಸಾಕಾಗೈತೆ ಗುರು, ಹೈಟ್ಗೆ ನೋಡಿ ತೋರಿಸ್ತೀನಿ.
ಏನ್ ಗುರು ಇದು ಈ ಲೆವೆಲ್ ಸಕದಾಗುತ್ತೆ. ಈಡುಗಿದೆ ಹೆಸರು ನೋಡಿದ್ರೆ ಏನೋ ಗೊತ್ತಿಲ್ಲ. ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಿರೋದು. ತುಂಬಾ ಇಷ್ಟ. ಸ್ಪಾಟಿಗೆ ರೀಚ್ ಆಗಿ ಆಯ್ತು. ಏನ್ ಗುರು ಇಷ್ಟೊಂದು ಜನ 70 ಈ ಜನ 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 ಎಲ್ಲ ಕೇಳಿಸ್ಬೇಕು ಮನೀಶ್. ಗಿಣಿಶಾಸ್ತ್ರ ಕೇಳ್ಸೋಣಪ್ಪ ನಿಂದು ಏನಾಗುತ್ತೆ ಮುಂದೆ ಅಂತ. ಹೌದಾ? ಓ ಇಲ್ಲೇ ಏನ್ ಅಲ್ಲ ಏನೇನ್ ಕೇಳಿಸ್ತೆ ಗಿರಿಶಾಸ್ತ್ರದಲ್ಲಿ? ನಿನಗೆ ಒಳ್ಳೆ ಹುಡುಗಿ ಸಿಗ್ತಾನೆ ಸಿಗ. क्या बात है सर, क्या बात है सर, क्या बात, ये बात है. ಗುರು ಇನ್ನೊಂದು ಸುಂದರವಾದ ವ್ಯೂ ಪಾಯಿಂಟ್ಗೆ ಕರ್ಕೊಂಡ್ ಬಂದಿದ್ದಾರೆ. ಹಂಗೆ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿ. ದೇವಸ್ಥಾನದಲ್ಲಿ ನೋಡ್ಕೊಂಡು ಇಲ್ಲಿ ಮಿಸ್ಟರ್ ಮನೀಶ್ ಅವರು ಫೋಟೋಗ್ರಫಿ ಮಾಡ್ತಿದ್ದಾರೆ. ಮನೀಶ್ ಚೆನ್ನಾಗಿ ಬರ್ತಿದೆ ಫೋಟೋ. ಆನೇ ಮಾಡಿರ್ಲಿಲ್ಲ ವಿಡಿಯೋನೇ ಆನ್ ಮಾಡಿದ ಅಣ್ಣ ವಿಡಿಯೋ ತೆಗಿತಾನೆ. ಮಿಸ್ಟರ್ ಗೋಲ್ಡ್ ಮ್ಯಾನ್ ಎನರ್ಜಿ ಇದೆಯಾ? ಬೇಜಾನ್ ಐತೆ. ಬೆಳಗ್ಗೆಯಿಂದ ಆಟೋದಲ್ಲಿ ಓಡಾಡ್ಸಿ ಸುಸ್ತು ಮಾಡ್ಬಿಟ್ಟು ಅವ್ರಪ್ಪ ದೇವ್ರೆ. ಕೇಳ್ಬೇಕು ಸೆಲೆಕ್ಟ್ ಮಾಡ್ಕೊ ಮನೀಶ್. ನಿನ್ ಕಣ್ಣಿಗೆ ಯಾವ ಗಿಣಿ ಚೆನ್ನಾಗಿ ಕಾಣಿಸುತ್ತೆ? ಯಾವ ಗಿಳಿ? ಅವೇ ಪ್ರಾಕ್ಟೀಸ್ ಬೇರೆ ಮಾಡಿಸ್ತಾನೆ. ಯಾವ್ದು ಹೇಳಿ ನೀನ್ ಹೇಳಿ. One eternity later. ಪವನ್ ಬೇಕಾ? ಹೆಂಗಿದೆ ಬೇರೆ ಏನು ಕುಸ್ಲಾ? ಟೊಮಾಟೊ ರೈಸು, ಲೆಮನ್ ರೈಸು, ಇಡ್ಲಿ ವಡೆ ಹೆಂಗಿದೆ ಹೇಳು. ಟಿಪ್ ಕೊಡ್ತಾನೆ. ವಿಡಿಯೋ ಬೇಕಿರ್ಲಿಲ್ಲಪ್ಪ. ವಿಡಿಯೋ ಏನ್ ಬೇಕಿರ್ಲಿಲ್ಲ. ಬಿಸಿ ಹಾಕೊಡ್ತಾರೆ ಬಟ್ ಆದ್ರೆ ಪರವಾಗಿಲ್ಲ ಹೇಳು ಹೆಂಗೈತೆ ಎಕ್ಸ್ಪೀರಿಯನ್ಸ್ ಇದು ಹೇಳು. ಹೇಳ್ಬಿಡು. ಪೂರಿ ಮಿಸ್ಟರ್ ಮನೀಶ್ ಅವರೇ, ಗಿಳಿ ಶಾಸ್ತ್ರದ್ದು ರಿವ್ಯೂ ಏನಿದೆ ಹೌದು. ತಾವು ಕೊಡ್ಬೇಕು ಅಂತಿದ್ರಲ್ಲ, ಕೊಟ್ಬಿಡಿ. ಗಿಣಿಶಾಸ್ತ್ರ ಹಾ. ಕೇಳಕ್ ಹೋದ್ವಿ ಹಾ. ಸರಿನಾ? ಹ್ಮ್. ನಮ್ನ ಕಳಿಸ್ಬಿಟ್ಟ. ನಿನ್ಗೆ ಏನಂತ ಫಸ್ಟ್ ಹೇಳು, ಅದ್ರ ಮೇಲೆ ನಾನು ರಿವ್ಯೂ ಕೊಡ್ತೀನಿ. ನನಗೆ ಏನಂದ ಅಂದ್ರೆ ಏನೋ ಫ್ರೆಂಡ್ಸ್ ಇಂದ ದೂರ ಇರೋ. ಫಸ್ಟ್ ಮನುಷ್ಯಂದ ದೂರ ಆಗು. ನನ್ನಿಂದ ದೂರ ಇರೋನ್ನ ಅಲ್ಲ, ನಿನ್ನಿಂದ ದೂರ ಇರೋ ಅಂತ ಹೇಳಿಲ್ಲ, ಮತ್ತೆ? ಫ್ರೆಂಡ್ಸ್ ಇಂದ ದೂರ ಇರೋ ಅಂತ. ಯಾವ್ದು ಫ್ರೆಂಡ್ಸ್ ಬೇಕು. ಫ್ರೆಂಡ್ಸ್ ಇಂದ ದೂರ ಇರೋನ್ನ ಫ್ರೆಂಡ್ಸ್ ಇಂದ ದೂರ ಇರೋ ಅಂತ. ಸರಿ ಇರೋ. ಇವಾಗ ಏನ್ ಮಾಡ್ತೀಯ ಹೇಳು, ನಮ್ಮಿಂದ ದೂರ ಆಗು. ನಾವ್ ಹೋಯ್ತೀವಿ ಟ್ರೈನ್ ಹತ್ಕೊಂಡು ಜನರಲ್ ಬಾ ನೀನು. डिप्रेशन. ಆಯ್ತು, ಅದೆಲ್ಲ ಬಿಟ್ಟಾಕು. ಇವಾಗ ಏನೋ ರಿವ್ಯೂ ಕೊಡ್ಬೇಕು ಅನ್ಕೊಂಡಲ್ಲ, ಏನ್ ರಿವ್ಯೂ ಕೊಡ್ಬೇಕು? ಈ ಏನ್ ರಿವ್ಯೂ ಕೊಡೋಣ ಅದ್ರ ಬಗ್ಗೆ ಹೇಳು. ಪಾಪ ಅವನು ಹೊಟ್ಟೆ ಪಾಡ್ಗೋಸ್ಕರ ಏನೋ ಒಂದ್ ಮಾಡ್ಕೊಂಡ, 100 ರೂಪಾಯಿ ವಸೂಲಿ ಮಾಡ್ಕೊಂಡ ನಿನ್ನಿಂದ. ನೀನ್ ಅದಲ್ಲಿ ಎಕ್ಸ್ಟ್ರಾ ಬೇರೆ 20 ರೂಪಾಯಿ ಓವರ್ ಆಕ್ಟಿಂಗ್ಗೆ. ಅವನು ಓವರ್ ಆಕ್ಟಿಂಗ್ ಮಾಡ್ದ. ಆ ಗಿಣಿ ಕೈಲಿ ಓವರ್ ಆಕ್ಟಿಂಗು ಮಾಡಿಸ್ತಾ. ಅದಕ್ಕೆ 20 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ಬಿಟ್ಟು ಬಂದವನೇ. ಗುರು ಅದೊಂದು ಚಿಕ್ಕ ಗ್ಲಿಮ್ಸ್ ಹಾಕ್ತಿವಿ, ನೋಡ್ಕೊಂಡ್ ಬನ್ನಿ ಅದನ್ನ. ಬೆಂಗಳೂರು ಇದೊಂದೇ ಕರೆಕ್ಟ್ ಆಗಿ ಕೊಡ್ತಾರೆ, ದಕ್ಷಿಣ ಕೊಡ್ತಾರೆ, ಚೇಂಜ್ ಅಂತೇಳಿ. ಪವನ್ ಎಸ್ ಕರೆಕ್ಟ್ ಆಗಿ ನೋಡು, ಕೊಡ್ತಾರೆ. ಅರೆ ಅವ್ರ ವಿಡಿಯೋ ಆಫ್ ಮಾಡ್ತಾರೆ, ತೆಗಿಯಪ್ಪ, ಕೊಡ್ತಾರೆ, ತೆಗಿ. ಮನೆ ದೇವರು ಹಳೆಯವರಮ್ಮ. ಈ ಅಣ್ಣ ಏನ್ ಮಾಡ್ದ ಅಂದ್ರೆ ಎಷ್ಟು ಯಾವ ಆಮೇಲೆ ನನ್ ಕೈಲಿ ಒಂದು ಕಾರ್ಡ್ ಕೊಟ್ಟ. ನೀನ್ ಆಮೇಲೆ ಬಾ, ನಿನ್ಗೆ ಏನಾದ್ರು ಒಂದ್ 2 ವಿಷಯ ಹೇಳ್ತೀನಿ ಅಂತ. ಅಲ್ಲ, ಆಕ್ಚುಲಿ ಏನಂದ್ರೆ ಇವನು ಟ್ರ್ಯಾಪ್ ಮಾಡಿದ್ದು. ಏನಂದ್ರೆ ಇವನು ಕಾರ್ಡ್ ಕೊಟ್ಬಿಟ್ಟು ಶಾಸ್ತ್ರ ಕೇಳಿಸ್ಬಿಡೋಣ, ನಾನು ಕೇಳಿಸ್ಬಿಟ್ಟು ನನ್ನ ಹತ್ರ ವಸೂಲಿ ಮಾಡ್ಬಿಡೋಣ ಅಂತ ಟ್ರ್ಯಾಪ್ ಮಾಡಿ ಟ್ರೈ ಮಾಡಿದ್ದು. ಅಣ್ಣ ಏನ್ ಮಾಡ್ದ, ಫಸ್ಟ್ ಕೂತ್ಕೊಳ್ಳಿ ಹಂಗೆ ಹಿಂಗೆ ಅಂದ್ರೆ ನಾವು ಕೇಳ್ಬೇಕು ಅಂತಾನೆ ಹೋಗಿದ್ದು, ಹೆಂಗಿರುತ್ತೆ ಟ್ರೈ ಮಾಡ್ಬೇಕು ಅಂತ ಫಸ್ಟ್ ಟೈಮ್. ಒಂದು ತುಂಬಾ ಮಾನಸಿಕ ಪ್ರಾಬ್ಲಮ್ ಸ್ವಲ್ಪ. ಅದಕ್ಕೇನೆ ಕೇಳ್ಬೇಕು ಅಂತಾನೆ ಹೋಗಿದ್ದು. ಕೇಳ್ಬೇಕು ಅಂತ ಹೋದಾಗ ಅಲ್ಲಿ ಅಣ್ಣ ಮೊದಲು ಕೂಡಿಸ್ಕೊಂಡು ಮಾತಾಡ್ದ ಮಾತಾಡ್ಬಿಟ್ಟು ಕೇಳ್ದ, ನೀವು ಎಷ್ಟನೇ ಮಗ, ಈ ಮಗ, ಮನೇಲಿ ಎಷ್ಟು ಜನ ಇದ್ದೀರಾ, ಪ್ರತಿಯೊಂದೊಂದು ಕೇಳಾದ್ಮೇಲೆ ಅಣ್ಣ ಒಂದೊಂದೇ ಸುಳ್ಳು ಹೇಳಕ್ ಶುರು ಮಾಡ್ದ. ಯಾವ ಲೆವೆಲಿಗೆ ಡೊಂಗಿ ನನ್ನ ಮಗ ಅಂದ್ರೆ. ಆಮೇಲೆ ಹೇಳಿದ್ದೇನು, ಅವನು ಇವ್ರನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ರು ಅಂದ್ಬಿಟ್ಟು ಇವ್ರನ್ನೆಲ್ಲ ಕಳ್ಸ್ಬಿಟ್ಟ ಸೈಡ್ಗೆ. ಕಳ್ಸಾದ್ಮೇಲೆ ನನ್ನ ಹತ್ರ ಹೇಳಿದ್ದೇನು, ನೋಡಪ್ಪ ಫ್ರೆಂಡ್ಸ್ನೆಲ್ಲ ನಂಬೇಡ, ಅವ್ರು ಹೇಳೋದೆಲ್ಲ ನಿಜ ಅನ್ಕೊಂಬೇಡ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಸರಿ ಆಯ್ತು, ಅದೆಲ್ಲ ಕೇಳ್ದೆ, ಅದೆಲ್ಲ ಓಕೆ. ಆಮೇಲೆ ಅಣ್ಣ ಹೇಳಿದ್ದೇನು, ಇದನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತೀಯಾ ಅಂತ ಫಸ್ಟು. ಅದಕ್ಕೇನೆ ಇಲ್ಲ ಸರ್, ಸೋಷಿಯಲ್ ಮೀಡಿಯಾಗೆ ಏನಕ್ಕೆ ಹಾಕಲ್ಲ ಅಂದೆ. ಅದಕ್ಕೇನೆ ಆಮೇಲೆ ಇಲ್ಲ ಸೋಷಿಯಲ್ ಮೀಡಿಯಾಗೆಲ್ಲ ಹಾಕಕ್ ಹೋಗ್ಬೇಡಿ, ಅದು ಯಾಕೆಂದ್ರೆ ಜನ ಸರಿ ಇರಲ್ಲ, ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ, ಏನೇನೋ ಹೇಳಕ್ ಶುರು ಮಾಡ್ದ. ನನಗೆ ಅಲ್ಲೇ ಗೊತ್ತಾಯ್ತು ಕಸ್ಟಮರ್ಸ್ ಬರಲ್ಲ ನೆಕ್ಸ್ಟ್ ಅಂತ. ಪಾಪ ಕಸ್ಟಮರ್ಸ್ ಬರಲ್ಲ ಎಲ್ಲ ಓಕೆ, ಬಟ್ ಆ ಲೆವೆಲ್ ನಿಜ ಸುಳ್ಳು ಹೇಳ್ಬಾರ್ದು. ಯಾವ ಲೆವೆಲ್ ಸುಳ್ಳು ಹೇಳ್ತಾನೆ ಶೂಟ್ ಹೊಡೆದವನೇ ಅಂದ್ರೆ ಅದೇನೇನೆ ಆ ಲೆವೆಲ್ಗೆ ಅಣ್ಣ ಸುಳ್ಳು ಹೇಳಿರೋದು.
ಅದೊಂದು ಶಾರ್ಟ್ ಗ್ಲಿಮ್ಸ್ ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರನ್ನೂ ಎತ್ ಕಳ್ಸ್ಬಿಡ್ತಾನೆ, ಹೋಗಪ್ಪ ಇವನ್. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಇವ್ನು ಸೈಲೆಂಟ್ ಹೋಗಿ ಸೈಡ್ ಕುತ್ಕೊಂಡ್ಬಿಡ್ತಾನೆ. ಅದಲ್ಲಿ ನನ್ಗೊಂದ್ ಕಾರ್ಡ್ ಕೊಟ್ಟ, ಅದೇ ಇವನ್ಗೊಂದ್ ಕಾರ್ಡ್ ಕೊಟ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಇವನ್ಗೊಂದ್ ಅಲ್ಲಿ ಕೂರ್ಸ್ಕೊಬಿಟ್ಟು ನಿನ್ಗೂ ಗಿಣಿ ಶಾಸ್ತ್ರಿ ಹೇಳಿಸ್ತೀನಿ ಕರ್ಸ್ದ. ನಿನ್ಗೂ ಗಿಣಿಶಾಸ್ತ್ರ ಹೇಳಿಸ್ತೀನಿ, ನಿನ್ಗೂ ಹೇಳ್ತೀನಿ. ಅವನ ಹತ್ರ ಇವನ್ ತರ ನನ್ ತಲೆ ಶೂಟ್ ಹಾಕ್ಸ್ಕೊಳ್ಳೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಆಮೇಲೆ ಮತ್ತೆ ಇದು ಇರ್ಲಿಲ್ಲ. ಅಲ್ಲ, ಆಮೇಲೆ ಅಣ್ಣ ಹೇಳಿದೇನು ಅಂದ್ರೆ, ನಿನ್ಗೆ ದೃಷ್ಟಿ ಆಗೈದಪ್ಪ, ದೃಷ್ಟಿ ತೆಗಿಸ್ತೀವಿ ಅಂದ್ಬಿಟ್ಟು ಕೈಗೇನೋ ಕೊಟ್ಬಿಟ್ಟು, ಏನಿಲ್ಲ ಜಸ್ಟ್ 1100 ಕೊಟ್ರೆ ಸಾಕು, ದೃಷ್ಟಿ ಎಲ್ಲ ಹೊಂಟೋಗುತ್ತೆ. ಏನೇನೋ ಹೇಳಕ್ ಶುರು ಮಾಡ್ದ. ದೃಷ್ಟಿ ಹೊಂಟಾಗ ಹೆಂಗಿದ್ದಿದ್ರೆ ನಾನು ಅವನು ಹೇಳಿದ್ದು ತಪ್ಪು, ಅವನು ಹೇಳಿದ್ದು ಹಂಗಿತ್ತು ಹಿಂಗಿತ್ತು ಅಂತಲ್ಲ, ಅವನೇನೋ ಹೊಟ್ಟೆಪಾಡು ಮಾಡ್ದ, ಇಲ್ಲ ಅಂತಿಲ್ಲ. ಆದ್ರೆ ಯಾವ ಲೆವೆಲ್ಗೆ ಫೇಕು ಅಂದ್ರೆ, ಕೆಲವೊಬ್ರು ನಂಬೋರು ಏನ್ ಮಾಡ್ತಾರೆ, ಫುಲ್ ನಂಬ್ಕೊಂಡ್ಬಿಡ್ತಾರೆ, ಹೇಳಿದಿನೆಲ್ಲ ಮಾಡ್ಬಿಟ್ಟು ಹೇಳಿದೆಲ್ಲ ನಂಬ್ಕೊಂಡ್ಬಿಡ್ತಾರೆ. ಅದಕ್ಕೇನೆ ನಾನು ಹಾಕೋದೇನೋ ಜಸ್ಟ್ ನಾನು ಹೇಳ್ತಿರೋದು ಏನಕ್ಕೆ ಇದನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿರೋದು ಅಂದ್ರೆ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇನೆ. ಒಂದು ಪಾರ್ಟ್ ಆಗಿ ತಗೊಳ್ಳಿ, ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಿಜ ನಂಬ್ಕೊಳಕ್ ಹೋಗ್ಬೇಡಿ. ಎಲ್ಲ ಬರೀ ಸುಳ್ಳು ಅಂತಾನೆ ಗ್ಲಿಮ್ಸ್ ಹಾಕ್ಸ್ತಿದ್ರು. ಆಕ್ಚುಲಿ ಹಾಕೋದು ಬೇಡ ಅಂತ ಡಿಸೈಡ್ ಆಗಿದ್ದು, ಬಟ್ ಅವ್ನು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬೇಡಿ ಅಂತ ಹೇಳಿದ್ವಲ್ಲ, ನಾವು ಅವಾಗ ಡಿಸೈಡ್ ಮಾಡಿದ್ವಿ, ಪಕ್ಕ ಹಾಕ್ಲೇಬೇಕು, ಹಾಕ್ಲೇಬೇಕು, ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂದ್ಬಿಟ್ಟೆ ಇವಾಗ ಆಗ್ತಿರೋದು. ಸೊ ಅದಕ್ಕೆ ನೋಡಿ, ಅದು ರೂಮಿಂದ ಇವಾಗ ಚೆಕ್ಔಟ್ ಆಗ್ತಾ ಇದ್ವಿ. ಇವಾಗ ಚೆಕ್ಔಟ್ ಆದ್ಮೇಲೆ ಹೋಗಿ ಸ್ವಲ್ಪ ಊಟ ಗಿಟ್ಟ ಪ್ಯಾಕ್ ಮಾಡಿಸ್ಕೊಂಡು ಲೆಟ್ಸ್ ಗೋ ಹಂಗೇನೆ ಹೊರಟ್ಬಿಡು.